ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಿಎಂ ಕುರ್ಚಿ ವಿಚಾರವಾಗಿ ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕರು ರಿಯಾಕ್ಟ್ ಮಾಡಿದ್ದಾರೆ. ಯಾರು ಏನಂದ್ರು ನೋಡೋಣ ಬನ್ನಿ. ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಯಾರು ಏನೇ ಹೇಳಿದ್ರು ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ, ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಏನು ನಿರ್ಧಾರ ತೆಗೆದುಕೊಳ್ತಾರೆ, ನಮ್ಮ ನಾಯಕರುಗಳಂತ ರಾಹುಲ್ ಗಾಂಧಿ ಅವರು, ಶ್ರೀಮತಿ ಸೋನಿಯಾ ಗಾಂಧಿ ಅವರು, ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು ಯಾರು ನಿರ್ಧಾರ ತೆಗೆದುಕೊಳ್ತಾರೆ ಅದೇ ಅಂತಿಮ ನಿರ್ಧಾರ. ನಾನಾಗಲಿ, ಇನ್ನೊಬ್ಬ ಶಾಸಕ ಆಗಲಿ, ಇನ್ನೊಬ್ಬ ಮಂತ್ರಿ ಆಗಲಿ, ಇನ್ನೊಬ್ಬ ಯಾರೇ ಹೇಳಿದ್ರು ಅದು ಅವರವರ ಒಂದು ಏನ್ ಹೇಳ್ತಿರೋ ಪರ್ಸನಲ್ ಒಪಿನಿಯನ್ ಆಗಿರುತ್ತೆ ಹೊರತು ಅದು ಪಕ್ಷದ ಒಂದು ಧ್ವನಿ ಆಗಿರೋದಿಲ್ಲ. ಪಕ್ಷದ ಧ್ವನಿ ಇಷ್ಟೇ, ಕಾರ್ಯಕರ್ತರ ಧ್ವನಿ ಇಷ್ಟೇ. ಹೈಕಮಾಂಡ್ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದೇ ಅಂತಿಮ ನಿರ್ಧಾರ. ಅಧಿವೇಶನ ಸಿಎಂ ಡಿಸಿಎಂ ಬರ್ತಾ ಇದೆ, ಏನಾದ್ರೂ ಚರ್ಚೆ ಆಗುತ್ತೆ ಸರ್? ರಾಜ್ಯದಲ್ಲಿ ಕುರ್ಚಿ ಕೊಟ್ಟಾಗ ಸ್ವಾಗತ ಮಾಡ್ಲಿಕ್ಕೆ ನೀವೆಲ್ಲ ತಯಾರಿ ಮಾಡಬೇಕು. ಇಕ್ಬಾಲ್ ಹುಸೇನ್ ಅವರ ಮಾತಾಡಿದೆ, ಸಿಎಂ ಡಿಸಿಎಂ ಬರ್ತಾ ಇದೆ, ಏನಾದ್ರೂ ಚರ್ಚೆ ಆಗುತ್ತೆ ಸರ್? ರಾಜ್ಯದಲ್ಲಿ ಕುರ್ಚಿ ಕೊಟ್ಟಾಗ ಸ್ವಾಗತ ಮಾಡ್ಲಿಕ್ಕೆ ನೀವೆಲ್ಲ ತಯಾರಿ ಮಾಡಬೇಕು. ಇಕ್ಬಾಲ್ ಹುಸೇನ್ ಅವರ ಮಾತಾಡಿದೆ. ನಾನು ನಮ್ಮ ಕೈಲಿಂದ ಹೈಕಮಾಂಡ್ ಹೇಳುತ್ತಾ ಮತ್ತೆ ನಾವು ಇಕ್ಬಾಲ್ ಹುಸೇನ್ ಉತ್ತರ ಹೇಳ್ತಾರೆ, ಉತ್ತರ ಹೇಳ್ತಾರೆ ಅಭಿಪ್ರಾಯ ಆಗುತ್ತೆ. ನಮ್ಮ ರಾಜಕೀಯ ಪ್ರಾರಂಭ ಆಗಿದೆ ಇಂದಿರಾ ಗಾಂಧಿ ದೇವರಾಜನ್ಸನ ಒಂದು ಅವರ ವ್ಯಕ್ತಿತ್ವ, ಅವರ ಕಾರ್ಯವೈಖರಿ ನೋಡಿ ನಾವು ಚುನಾವಣೆ ವಿದ್ಯಾರ್ಥಿ ಸೇನೆ ನಾವು ಒಂದೇ ಪಕ್ಷ, ಒಂದೇ ರೀತಿ, ಒಂದೇ ಅದರಿಂದ ನಮಗೆ ಬೇಕಾಗಿರೋದು ಪಕ್ಷದ ಆದೇಶ. ನೀವು ಇವತ್ತು ಮುಸ್ಲಿಂ ಮಾತ್ರ ಇವೆ ಸರ್ಪಂಚ ಮೊನ್ನೆ